ಇನ್ನು ಮಮತಾ ಬ್ಯಾನರ್ಜಿ ಬಗ್ಗೆ ಮಾತಾಡಲೇಬೇಕು. ಒಂದು ಅದ್ಭುತವಾದಂಥ ಒಂದು ಮಾತಿದೆ, ಕಾಲ ಬರುವ ಕಾಲ ಹೋಗುವ ಕಾಲ ಅಂತ. ನೋಡಿ, ಅಧಿಕಾರದಿಂದ ಹೋಗೋ ಕಾಲ ಬಂತು. ಮಮತಾ ಬ್ಯಾನರ್ಜಿಗೆ ಇನ್ನು ಬರಬಾರದ ದಿನಗಳು ಕೂಡ ಬಂದರೂ ಅಚ್ಚರಿ ಇಲ್ಲ. ಯಾಕಂದರೆ ಎರಡ ಶಾಕ್ಗಳು, 20 ಶಾಸಕರು ಬಂಡಾಯ ಎದ್ದಿದ್ದಾರೆ. ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ ಕಾಕೋಲಿ ಘೋಷ್, ನಾವು 20 ಜನ ನಾವು NDAಗೆ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ. 20 ಸಂಸದರು. ಇವರಿಗೆ ಯಾವ ಕಾನೂನು ಕೂಡ ಅನ್ವಯ ಆಗಲ್ಲ. ಯಾಕಂದರೆ 1/3 ಬಂದುಬಿಡ್ತಾರಲ್ಲ, ಅವ್ರಿಗೆ ಯಾವುದೇ ತೊಂದರೆಗಳಾಗಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ವ್ಯಾಪ್ತಿಗೆ ಬರದೇ ಇಲ್ಲ ಇವರು. ಒಟ್ಟು ಸಂಸದರ ಸಂಖ್ಯೆ ಇರೋದೇ 29. 3/2 ಅಂತಂದರೆ ಒಂದು 19 ಜನ ಆಗಬೇಕು. ಬರ್ತಿರೋರು 20 ಜನ. 20 ಜನ ಬಂದುಬಿಟ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ. ಹೀಗಾಗಿ ಏನಂದರೆ ಇವರು ಕೂಡ ಸೇಫ್. ಭೂಪೇಂದ್ರ ಯಾದವ್ ನಿವಾಸದಲ್ಲಿ ಸಭೆ ಸೇರಿದ್ರು. 20 ಸಂಸದರು ಭಾಗಿಯಾಗಿದ್ದರು. ನಾವು ಬೆಂಬಲ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. CM ಸುವೇಂದು ಅಧಿಕಾರಿ ಕೂಡ ಇದ್ದರು ಈ ಸಭೆಯಲ್ಲಿ. ಸಭೆಯ ಬಳಿಕ ಕಾಕೋಲಿ ಘೋಷ್ ಒಂದು ಪತ್ರ ಬರೆದಿದ್ದಾರೆ ಸ್ಪೀಕರ್ಗೆ. 20 TMC ಸಂಸದರು ಸೈನ್ ಮಾಡಿರುವಂಥ ಪತ್ರ. ನಾವು ಬೆಂಬಲ ಕೊಡ್ತಾ ಇದ್ದೀವಿ ನಿಮಗೆ ಅನ್ನುವಂಥ ಪತ್ರ. 1/3 ಮೆಜಾರಿಟಿ ಈ ಕಡೆ ಬಂದುಬಿಟ್ರೆ ಮುಗೀತು ಕತೆ. 36 ಜನ ಇದ್ದಾರೆ, 20 ಜನ ಈ ಕಡೆ ಬಂದರು. ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅವರು ಅನ್ವಯ ಆಗಲ್ಲ. ಹಾಗಾಗಿ ಇವರು ಸೇಫ್. ತೋರಿಸ್ತಾ ಇದ್ದೀವಿ ಈಗ ಸಂಖ್ಯಾಬಲ ಎಷ್ಟಾಗಿದೆ ಅಂತ. 293 ಇತ್ತು NDA ಒಕ್ಕೂಟದ ಸಂಖ್ಯಾಬಲ, 22 ಆಯಿತು. 20 ಆ್ಯಡ್ ಆಗಿದ್ರಿಂದ 313ಕ್ಕೆ ಏರ್ತು. ನಾನು ಹೇಳ್ತಾ ಇದ್ದೆ, ಈ ಬಂಡಾಯ ಗಿಡ್ಡಾಯ ಇದೆಲ್ಲದೂ ಕೂಡ ಇದೆಯಲ್ಲ, ಈ ಪಕ್ಷಾಂತರ ಕಾಯ್ದೆ ಅನ್ವಯ ಆಗಲ್ಲ. ಇರೋರು 29 ಜನ, ಕ್ಷಮಿಸಿ ನಾನಾಗಲೇ 36 ಅಂತಂದೆ, 29 ಜನ. ಬರ್ತಿರುವಂಥವ್ರು 19 ಬೇಕು. 20 ಜನ ಬರ್ತಾ ಇದ್ದಾರೆ NDA ಕಡೆಗೆ. ಹೀಗಾಗಿ ಇವರಿಗೆ ಯಾವ ಕಾನೂನು ಕೂಡ ಅನ್ವಯ ಆಗಲ್ಲ. ಯಾವ ಕಾಯ್ದೆ ಕೂಡ ಇವ್ರ ವ್ಯಾಪ್ತಿಗೆ ಬರಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಇವರ ವ್ಯಾಪ್ತಿಗೆ ಬರಲ್ಲ. ಇರೋರು 29 ಜನ, 3/2 ಅಂದರೆ 19 ಜನ ಆಗಬೇಕು. 19 ಅಂತಂದರೆ 19 ಜಾಗದಲ್ಲಿ ಇವರು 20 ಜನ ಬರ್ತಾ ಇದ್ದಾರೆ. ಹೀಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಇವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅನ್ವಯ ಆಗಲ್ಲ. ನೋಡಿ ಸ್ಥಿತಿ ಹೆಂಗೆ ಬರುತ್ತೆ ಅಂತ. ಮಮತಾ ಬ್ಯಾನರ್ಜಿ ಹೆಂಗೆ ಅಬ್ಬರಿಸಿ ಬೊಬ್ಬರಿತಾ ಇದ್ರು ನೋಡಿ. ಈ ನಿಲುವುಗಳಲ್ಲಿ ಆಗುವಂಥ ಬದಲಾವಣೆಗಳಿದಾವಲ್ಲ, ಅದು. ಈಕೆ ಸಂಸತ್ತಲ್ಲಿ ನಿಂತು ಮಾತಾಡ್ತಿದ್ದಂಥ ರೀತಿ ಇತ್ತಲ್ಲ, MP ಆದಂಥ ಸಂದರ್ಭದಲ್ಲಿ 2 ಜನ ಆ ಕಡೆಯಿಂದ ನುಸುಳ್ತಾ ಇದ್ದಾರೆ, ಏನು ಕತೆ. ಅದರಿಂದೇ ಹೋರಾಟಕ್ಕೆ ಬಂದಂಥ ಮಮತಾ ಬ್ಯಾನರ್ಜಿ ಕೊನೆಗೆ ಮಾಡಿದ್ದೇನು? ಗಡಿಯನ್ನು ಓಪನ್ ಆಗಿಟ್ಟು ಯಾರು ಬೇಕಾದರೂ ಬನ್ನಿ ಅಂತ, ನಾನು ಗೆದ್ದರೆ ಸಾಕು, ಈ ಮಟ್ಟಕ್ಕೆ ಬಂದುಬಿಟ್ರೆ ಏನಾಗುತ್ತೆ? ಇದು ಹೋಲ್ಸೇಲಾಗಿ ಈಗ ಈ ಕಡೆ ಬರ್ತಾ ಇದ್ದಾರೆ ಜನಗಳು. ಇನ್ನು ಕತೆ ತುಂಬ ಕಷ್ಟ ಇದೆ ದೀದಿಯ ಕಥೆ.